ಟೀಚರ್ಸ್ ಗಳು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು. ಅದ್ರ ಬದಲಾಗಿ ನಾನು ಆರಾಮಾಗಿ ನೆಲದ ಮೇಲೆ ಮಲ್ಕೋತೀನಪ್ಪ ಗಾಳಿ ಬೀಸ್ರಿ ಅಂತಲ್ಲ. ಯಾಕೆ ಈ ವಿಚಾರ ಹೇಳ್ದೆ ಅಂತಂದ್ರೆ, ಉತ್ತರ ಪ್ರದೇಶದ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಹೊತ್ತು ಮಲ್ಕೊಂಡಿರ್ತಾರೆ. ಆಗ ಆ ಕ್ಲಾಸ್ ಸ್ಟೂಡೆಂಟ್ಸ್ ಟೀಚರ್ ಗೆ ಗಾಳಿ ಬೀಸ್ತಿರ್ತಾರಂತೆ. ಯಾಕೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಫ್ಯಾನ್ ಇರಲ್ವಾ, ಎಸಿ ಇರಲ್ವಾ, ಹೋಗ್ಲಿ ಬೀಸನ್ಗೆನು ತಗೊಂಡ್ ಹೋಗಿರಲ್ವಾ? ಮಕ್ಕಳನ್ನ ಯಾಕೆ ಈ ತರ ಮಿಸ್ಲೀಡ್ ಮಾಡ್ತಿದ್ದೀರಾ? ಆ ಇನ್ಸಿಡೆಂಟ್ ನ ಯಾರೋ ಒಬ್ಬ ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರ್ತಾನೆ. ಆ ವಿಡಿಯೋ ಸಿಕ್ಕಾಬಡೆ ವೈರಲ್ ಆಗಿರುತ್ತೆ. ಎಲ್ರು ಕೂಡ ಕೆಂಡ ಮಂಡಳ ಆಗೋಗ್ಬಿಡ್ತಾರೆ. ಆಗ ಅಲ್ಲಿ ಸ್ಕೂಲ್ ಅಧಿಕಾರಿಗಳು ಯಾರೋ ಕೇಳಿದಾಗ, ಇಲ್ಲ ಸರ್ ಅವ್ರ ಪಾಠ ಹೇಳ್ಕೊಡ್ತಾ ಇದ್ರು, ಅವಾಗ ತಲೆ ಸುತ್ತು ಬಿದ್ದೋದಾಗ ಆ ಸ್ಟೂಡೆಂಟ್ಸ್ ಅವಾಗ ಗಾಳಿ ಬೀಸ್ತಿದ್ರು ಅಷ್ಟೇ ಅಂತ ಹೇಳ್ತಾರೆ. ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಯಾರು ಗೊತ್ತು ಸ್ವಾಮಿ. ಇದೇ ತರ ಹಲವಾರು ಇನ್ಸಿಡೆಂಟ್ ನಡೆದೋಗ್ಬಿಡಿ. ಅದು ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲೇ ಬೇಜಾನ್ ಈ ತರ ಇನ್ಸಿಡೆಂಟ್ ನಡೀತಾ ಇರುತ್ತೆ ಅವಾಗ ಅಂತ ಕಾಣುತ್ತೆ ಅದು ಮೇಲ್ನೋಟಕ್ಕೆ. ಯಾಕೆಂದ್ರೆ ಉತ್ತರ ಪ್ರದೇಶದ ಒಂದು ಗವರ್ಮೆಂಟ್ ಸ್ಕೂಲ್ ಟೀಚರ್ ಒಬ್ರು ಪಾಠ ಮಾಡಿ ಸುಸ್ತಾಗಿ ಚೇರ್ ಅಲ್ಲಿ ಕೂತಿರ್ತಾರಂತೆ. ಆಗ ಮಕ್ಕಳನ್ನ ಎಲ್ಲಾರನ್ನು ಕರೆದು ಎಲ್ಲಾರು ಬರ್ರೇ ಇಲ್ಲಿ ಅಂತ ಕರೆದ್ಬಿಟ್ಟು ಅವ್ರ ಹತ್ರ ಗಾಳಿ ಬೀಸ್ಕೊಂತಿದ್ರಂತೆ. ಯಾಕೆಂದ್ರೆ ಸಿಕ್ಕಾಬಡೆ ಸೆಕೆ ಆಗ್ತಿತ್ತು, ಫ್ಯಾನ್ ಇಲ್ವಲ್ಲ ಅದಕ್ಕೆ. ಈ ವಿಚಾರದ ಬಗ್ಗೆ ಹಲವಾರು ಜನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಒಂದಷ್ಟು ವಿಚಾರ ತಿಳ್ಕೊಂಡಿರ್ತಾರೆ ಅಂತ ಕಾಣುತ್ತೆ. ಪ್ರತಿಯೊಬ್ರು ಕಾಡುವ ಯಕ್ಷ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಲವಾರು ಸ್ಕೀಮ್ ಗಳು ಮಾಡ್ತಾರಲ್ವಾ ಗವರ್ಮೆಂಟ್ ಸ್ಕೂಲ್ ಅಲ್ಲಿ, ಎಸಿ ಬಿಡಿ ಫ್ಯಾನು ಗತಿ ಇಲ್ವಾ, ಹಾಳಾಗೋಗ್ಲಿ ಬೀಸನ್ಗೇನು ಇರಲ್ವಾ ಅಂತ ಅಲ್ಲಿರ್ತಕ್ಕಂತ ಜನರು ಕೇಳ್ತಿದ್ದಾರೆ. ಅವರೊಬ್ಬರೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಬಂದಾಗ ಕಾಮೆಂಟ್ ಅಲ್ಲೂ ಕೂಡ ಹಲವಾರು ಜನ ಪ್ರಶ್ನೆ ಆಗ್ತಿದ್ದಾರೆ. ಈ ವಿಚಾರ ನೀವೆಲ್ಲ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ?